ಎಲ್ಲರಿಗೂ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ರಾಘು ಲೋಣಿಗೆ. ಇವತ್ತು ಒಂದು ಅನ್ಬಾಕ್ಸಿಂಗ್ ಮಾಡೋಣ. ಫ್ಲಿಪ್ಕಾರ್ಟಿಂದ ಬಂದಿದೆ, ಹಾಗಾಗಿ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಬನ್ನಿ ನೋಡೋಣ ಏನಿದೆ ಏನಿಲ್ಲ ಅಂತ. ಇದು ಸ್ಪೆಷಲಾಗಿ 5G ಫೋನ್ ಇದು. ಇನ್ನು ಅಂಡರ್ 50,000 ರುಪೀಸ್ ಒಳಗಿದೆ. ಪೋಕೋದು M6 Pro ಅಂತ. ನೋಡೋಣ ಅನ್ಬಾಕ್ಸಿಂಗ್ ಮಾಡಿ. ಬಾಯ್. ಫುಲ್ಲಿ ಪ್ಯಾಕಡಿದೆ, ಹಾಗಾಗಿ ಅನ್ಬಾಕ್ಸಿಂಗ್ ಮಾಡೋಣ ಇದನ್ನು. ಇದು 5G ಫೋನ್ ಇದೆ. ಆಮೇಲೆ ಅಂಡರ್ 50,000 ಒಳಗಿದೆ. ನೀವು ನೋಡ್ಬೋದು, ಪೋಕೋ M6 Pro 5G. ಇದರ ವೇರಿಯಂಟ್ ಬಂದುಬಿಟ್ಟು ಇದು ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಇದೆ. 4nm ಪವರು ಎಫೆಕ್ಟಿವ್ಲಿ ಚಿಪ್ಸೆಟ್ನ ಕೂಡಿದೆ. ಹಾಗೆ ಇದರದ್ದು 17.2 ಸೆಂಟಿಮೀಟರ್ 6.79 ಡಿಸ್ಪ್ಲೇ ಇದರ ರೇಷಿಯೋ ಇದೆ. ಫುಲ್ HD FHD ಪ್ಲಸ್ ಡಿಸ್ಪ್ಲೇ ಹೊಂದಿದೆ. ಆಮೇಲೆ ಗೊರಿಲ್ಲಾ ಗ್ಲಾಸ್ ಸಪೋರ್ಟ್ ಇದೆ. ಹಾಗಾಗಿ ಒಂದು ನೆಕ್ಸ್ಟು 50 MP AI ಡ್ಯುವಲ್ ಕ್ಯಾಮ್ರಾ, ಫ್ರಂಟ್ ಟು 8 MP ಕ್ಯಾಮ್ರಾ ಇದೆ, ಸೆಲ್ಫಿ ಕ್ಯಾಮ್ರಾ. ಆಮೇಲೆ 5000 mAh ಬ್ಯಾಟ್ರಿ ಇದೆ. ಆಮೇಲೆ 18 ವ್ಯಾಟ್ ಸಪೋರ್ಟ್, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ. ಇದರಲ್ಲಿ 18 ವ್ಯಾಟಿದ್ದು ನಿಮಗೆ ಚಾರ್ಜರ್ ಕೂಡ ಸಿಗುತ್ತೆ. ನೀವು ಜಸ್ಟ್ ಫಿಟ್ಟಿಂಗ್ ಮಾಡೋಣ. ಇದರಲ್ಲಿ ಫಸ್ಟು ಮೇನು ಮೊಬೈಲ್ ಸೈಡ್ ತೆಗೆಯೋಣ. ಇದರಲ್ಲಿ ಏನಿದೆ ಅಂದರೆ, ಇದು ಸಿಮ್ ಕಾರ್ಡ್ ರಿಜಿಸ್ಟರ್ಡ್, ಸಿಮ್ ಕಾರ್ಡ್ ಹಾಕೋಕ್ಕೆ ಬೇಕಲ್ಲ ಪಿನ್ನು ಆದಿದೆ. ಸಮ್ ಡಾಕ್ಯುಮೆಂಟ್ಸ್ ಇದೆ, ವೇಸ್ಟ್. ಆಮೇಲೆ ಇದರಲ್ಲಿ 22.5 ವೋಲ್ಟ್ ಚಾರ್ಜರ್ ಇದೆ. ಇದರಿಂದ ನೀವು ಆರಾಮ್ಸೆ ಒಂದು 40 ನಿಮಿಷದಲ್ಲಿ ಫೋನ್ನ ಮಾಡೋಕ್ಕೆ ಹೋಗ್ಬೋದು ಚಾರ್ಜಿಂಗ್. A to C, A ಇಂದ C ಟೈಪು ಚಾರ್ಜಿಂಗ್ ಕೇಬಲ್ ಇದೆ, ದೊಡ್ಡ ಕೇಬಲ್. ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಇದನ್ನೆಲ್ಲ ಸೈಡ್ ಇಟ್ಟು ಫಸ್ಟು ಫೋನ್ ನೋಡೋಣ. ಓಕೆ, ಆಲ್ರೆಡಿ ಕವರ್ ಹಾಕಿದೆ. ಅದಕ್ಕೆ ಕವರು ಕಾರ್ಬನ್, ಇದು ಕವರು ಅಷ್ಟು ಕ್ವಾಲಿಟಿ ಇಲ್ಲ, ಲೋ ಕ್ವಾಲಿಟಿ. ಆದರೆ ಇದನ್ನು ಆ್ಯಕ್ಚುಲಿ ಯಾಕೆ ಕೊಟ್ಟಿರ್ತಾರೆ ಅಂದರೆ, ನೀವು ಒಂದು ಹೊಸ ಕವರ್ ತೊಗೊಂಬಿಟ್ಟ ಇದು ನಿಮಗೆ ಸೇಫ್ಟಿ ಆಗಿರಲಿ ಅನ್ನೋ ಉದ್ದೇಶದಿಂದ ಫೋನ್ನವರು ಕೊಟ್ಟಿರ್ತಾರೆ. ಇದು ನೋಡಿ, ಡಬಲ್ ಕ್ಯಾಮ್ರಾ ಸಪೋರ್ಟ್ ಇದೆ, ಒಂದು ಫ್ಲ್ಯಾಶ್ ಇದೆ, ಆಮೇಲೆ ಲೋಗೋ ಇದೆ. ಇದರದ್ದು ಡೀಟೇಲ್ ಇದು ಸ್ಟಿಕ್ಕರ್ನಲ್ಲಿ ನಿಮ್ಮದು ಈ ಫೋನಿನ ಡೀಟೇಲ್ ಇದೆ. ಹಾಗೆ ಇಲ್ಲಿ ನೀವು ಸೈಡ್ ನೋಡಿದರೆ ಸ್ಪೀಕರ್ ಇದೆ. ಆಮೇಲೆ CC ಬೋರ್ಡು, ನೀವು CC ಇದನ್ನು ಕನೆಕ್ಟ್ ಮಾಡ್ಕೋಬೋದು. ಇದಿದೆ, ಇದು ಮೈಕು. ಸೈಡ್ ಬಂದರೆ ಇಲ್ಲಿ ಸಿಮ್ ಕಾರ್ಡ್ ಟ್ರೈ ಪ್ಲೇಸ್ ಇದೆ. ಹಾಗೆ ಈಚೆಗಡೆ ನೋಡಿದರೆ ಇಲ್ಲಿ ಪವರ್ ಬಟನು ವಿತ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಹಾಗೆ ಇದು ವಾಲ್ಯೂಮ್ ಅಪ್ಪು ಆ್ಯಂಡ್ ವಾಲ್ಯೂಮ್ ಡೌನು. ಇಲ್ಲಿ ಮಾಡಿದರೆ ಇಲ್ಲಿ 3mm ಜಾಕ್ ಇದೆ, ಆಡಿಯೋ ಜಾಕು. ಆಮೇಲೆ IR ಬ್ಲಾಸ್ಟರ್ ಇದೆ. ಇದರಿಂದ ನೀವು ಮೊಬೈಲ್ನ ಒಂಥರ ರಿಮೋಟ್ ಟೈಪು, ಇದನ್ನು ಮೊಬೈಲ್ನ ನೀವು ರಿಮೋಟ್ ಟೈಪ್ ಥರ ಯೂಸ್ ಮಾಡ್ಬೋದು. ಇದು ಔಟ್ಸೈಡ್ ಲುಕ್ಕು. ಈಗ ಮೊಬೈಲ್ ಸ್ಟಾರ್ಟ್ ಮಾಡಿ ನೋಡೋಣ. ಪೋಕೋ ಸ್ಟಾರ್ಟ್ ಆಯಿತು.
ಸೌಂಡು ಕ್ವಾಲಿಟಿ ಚಲೋ ಇದೆ ಸೌಂಡಿಂದು. ಹಾಗೆ ನೀವು ಮೊಬೈಲ್ನ ಇದು 5G ಆಗಿದ್ದರಿಂದ ನೀವು ಅನ್ಲಿಮಿಟೆಡಾಗಿ ಜಿಯೋದಲ್ಲಿ ಮಾತ್ರ ಅನ್ಲಿಮಿಟೆಡ್ ಯೂಸ್ ಮಾಡ್ಬೋದು. ಆದರೆ ಏರ್ಟೆಲಲ್ಲಿ ಸ್ವಲ್ಪ ಇದೆ ಸೆಟಪ್ ಮಾಡೋಣ ಫಸ್ಟ್ ಇದನ್ನು. ಸ್ಕಿಪ್ ಮಾಡಿ ಎಲ್ಲ ಸೆಟಪ್ ಮಾಡಿದರೆ ಪ್ರಿಪೇರಿಂಗ್ ಸಿಸ್ಟಮ್ ಜಸ್ಟ್ ಎ ಸೆಕೆಂಡ್ ಅಂತ ಪಾಪಪ್ ಓಪನ್ ಆಗಿದೆಯಲ್ಲ, 1-2 ಸೆಕೆಂಡ್ ವೇಟ್ ಮಾಡೋಣ. 10 ನಿಮಿಷದಲ್ಲಿ ಸೆಟಪ್ ಆಗಿಬಿಡುತ್ತೆ. ಸೆಟಪ್ ಆಯಿತು. ಆಮೇಲೆ ಡಾರ್ಕ್ ಆ್ಯಂಡ್ ರೆಡ್ ಇದು ವಾಲ್ಪೇಪರ್ ಇದೆ. ತುಂಬಾ ಕೂಲಾಗಿ ಕಾಣುತ್ತೆ. ಅದು ನೋಡಬೇಕು. 128 GB ಇದೆ ಇಂಟರ್ನಲ್ಲು. ಹಾಗೆ 4 GB + 2 GB ಇದು ಇಂಟರ್ನಲ್ಲು ರ್ಯಾಮ್ ಇದೆ. ಈಗ 128 GB ಇದೆ ಇಂಟರ್ನಲ್ಲು. ನೀವು ಬೇಕಾದ್ರೆ ಯೂಸ್ ಮಾಡ್ಬೋದು. ಕ್ವಾಲಿಟಿ ಮಾತ್ರ ಓಕೆ ಇದೆ. ಇಲ್ಲ ಇದ್ರದ್ದು ಫೋಟೋ ಕ್ಲಿಯರಿಟಿ ನೋಡಿದರೆ ಕ್ಲಿಯರ್ಟಾಗಿ ಇದೆ. ಆಮೇಲೆ ಫೋಟೋ ಲೈಟಾಗಿ ನೋಡ್ಕೋಬೋದು. ಔಟ್ ಸೈಡ್ ಇದ್ದು ಫೋಟೋ ಹೊಡ್ಬೋದು. ಲೈಟಿ ವೈಟು ಕ್ಲಿಯರಿಟಿ ಚಲೋ ಇದೆ. ಇದು ಡೆಪ್ತು ಆಮೇಲೆ ಪೋರ್ಟ್ರೇಟ್ ಮೋಡ್ನಲ್ಲಿ ನೀವು ಶೂಟ್ ಮಾಡ್ಕೋಬೋದು. ಪೋರ್ಟ್ರೇಟ್ ಮೋಡು ಆಟೋ ಕ್ವಾಲಿಟಿನೇ ಇದೆ ನೋಡ್ಬೋದು. ಪೋರ್ಟ್ರೇಟ್ ಮೋಡು ಕ್ಲಿಯರ್ ಆಗಿದೆ. ಕ್ಯಾಮ್ರಾ ನೈಸಾಗಿ ನೋಡ್ಕೋಬೋದು. ಇದು 50 MP ಕ್ಯಾಮ್ರಾ. ಇದು ಇದರಲ್ಲಿ 50 MP ಅಂದರೆ ಕ್ಲಿಯರಿಟಿ ಜಾಸ್ತಿನೇ ಇರುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ 50 MP ಕ್ಯಾಮ್ರಾನೇ ಬರ್ತಾಯಿದೆ ನೋಡ್ಕೋಬೋದು. ಮ್ಯಾಲೋ ಗ್ಲಾಸು ಇಲ್ಲ, ಅದಕ್ಕೆ ಒಂದು ಲ್ಯಾಮಿನೇಷನ್ ಪೇಪರ್ನ ಅಟ್ಯಾಚ್ ಮಾಡಿದ್ದಾರೆ. ಅದು ಸ್ಕ್ರೀನ್ ಗಾರ್ಡ್ ಅಂತ ಅನ್ಬೋದು. ಅವರು ಸ್ಕ್ರೀನ್ ಗಾರ್ಡ್ ಅಂತಾರೆ ಅವರು ಕಸ್ಟಮರು. ಇದು ಕಂಪ್ನಿ ಅವರು. ಇಷ್ಟು ಇದರದ್ದು ರಿವ್ಯೂ ಆಗಿತ್ತು. ಹಾಗೆ ಇದರ ಅನ್ಬಾಕ್ಸಿಂಗ್ ಬಂದುಬಿಟ್ಟು ಇಷ್ಟೇ ಇದೆ. ಆಮೇಲೆ ಇದರ ರಿವ್ಯೂ ನೀವು ಇದನ್ನು ತೊಗೋಬೋದು. ಇದೆಯಲ್ಲ ಅಂಡರ್ ಪ್ರೈಸಲ್ಲಿ ನೀವು ಅಂಡರ್ 15,000 5G ಸೆಟ್ಟು ಬೆಸ್ಟ್ ಫೋನ್ ಆಗಿದೆ. ಆಮೇಲೆ ಹೀಟ್ ಆಗೋದು ಸ್ವಲ್ಪ, ಈಗ ಜಸ್ಟ್ ಯೂಸ್ ಮಾಡಿದ್ದಿಲ್ಲ, ಸ್ವಲ್ಪ ಹೀಟ್ ಆಗ್ತಾಯಿದೆ, ಜಾಸ್ತಿ ಇಲ್ಲ. ಆದರೆ ಈ ವಾತಾವರಣ ನಮ್ಮ ಸೈಡು ಸಮಥಿಂಗ್ ಜಾಸ್ತಿ ಇದೆ ಹೀಟಿಂಗು, ಅದಕ್ಕಾಗಿ ಸ್ವಲ್ಪ ಹೀಟ್ ಆಗ್ತಾಯಿದೆ. ನೀವು ಇದನ್ನು ಮಾಡ್ಕೋಬೋದು, ಇದು ಮಾಡೋಕ್ಕೆ ಅಡ್ಡಿಲ್ಲ. ಇದು ಇದರಲ್ಲಿ ಬೆಸ್ಟ್ ಫೋನ್ ಅಂತ ಹೇಳ್ಬೋದು.